ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವರ್ಸ್ವೇಜ್ ಯೂಟ್ಯೂಬ್ ಚಾನಲ್. ಸಿ ಇ ಟಿ ರ್ಯಾಂಕಿಂಗ್ ಬಂದಿರೋ ಸ್ಟೂಡೆಂಟ್ಸ್ ಆಲ್ರೆಡಿ ಕೌನ್ಸ್ಲಿಂಗ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿರ್ತೀರಾ. ಕೌನ್ಸ್ಲಿಂಗ್ ಹೋಗಬೇಕು ಅಂತ ಪ್ರಿಪ್ರೇಷನ್ ಕೂಡ ಆಗಿರ್ತೀರಾ. ಬಟ್ ನಿಮಗೆ ಕೌನ್ಸ್ಲಿಂಗಲ್ಲಿ ಫೀಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದು ಗೊತ್ತಿರೋಲ್ಲ. ಸೊ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ. ನಿಮಗೆ ಡೀಟೇಲ್ಸ್ ಆಗಿ ಅರ್ಥ ಆಗಬೇಕಂತ ಅಂದರೆ ಸ್ಕಿಪ್ ಮಾಡಬೇಡಿ. ತುಂಬ ಜನ ಅನ್ಕೋತೀರಾ ಸಿ ಇ ಟಿ ರ್ಯಾಂಕಿಂಗ್ 1000 2000 ಬಂದಿದೆ ಅಂದರೆ ನಮಗೆ ಫ್ರೀ ಸೀಟ್ ಸಿಗುತ್ತೆ ಅಂತ. ದಟ್ ಈಸ್ ರಾಂಗ್. ಬಿಕಾಸ್ ನೀವು ಯಾವುದೇ ಫ್ರೀ ಸೀಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು ನೀವು ಅಲ್ಲೂ ಕೂಡ ಇಷ್ಟು ಅಮೌಂಟ್ ಅಂತ ಇರುತ್ತೆ. ಅಷ್ಟನ್ನು ಪೇ ಮಾಡೇ ನೀವು ಸೀಟ್ನ ತೊಗೋವಂಥದ್ದು. ಹೌದು, ನೀವೇನಾದರೂ ಕೌನ್ಸ್ಲಿಂಗ್ ಹೋಗಿದ್ದೀರಾ ಅಂತ ಅಂದರೆ ಸ್ವಲ್ಪ ಅಮೌಂಟ್ನ ಇಟ್ಕೊಳ್ಳೋದು ಬೆಟರ್. ಬಿಕಾಸ್ ಕೌನ್ಸ್ಲಿಂಗ್ ಆದ 2 ಡೇಸ್ ಅಷ್ಟೇ ಅವರು ನಿಮಗೆ ಟೈಮ್ ಕೊಡೋದು. ಆ 2 ಡೇಸ್ನಲ್ಲಿ ಅವರು ಅಮೌಂಟ್ ಎಷ್ಟು ಕಟ್ಟಬೇಕಂತ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಅಷ್ಟು ಅಮೌಂಟ್ನ ಪೇ ಮಾಡಿ ನೀವು ಸೀಟ್ಗೆ ಹೋಗುವಂಥದ್ದು. ಇಲ್ಲ ಅಂತಂದರೆ ನಿಮಗೆ ಆ ಸೀಟು ಸಹ ಕ್ಯಾನ್ಸಲ್ ಆಗಿಬಿಡುತ್ತೆ. ಬೇರೆ ಯಾರು ಅಪ್ಲೈ ಮಾಡಿರ್ತಾರೋ ಅವರಿಗೆ ಆ ಸೀಟ್ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಆದ್ದರಿಂದ ನೀವು ಕೌನ್ಸ್ಲಿಂಗ್ ಹೋಗ್ತಿದ್ದೀರಾ ಅಂತ ಅಂದರೆ ಇಷ್ಟು ಅಮೌಂಟ್ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಅದಾದ ನಂತರ ನೀವು ಕೌನ್ಸ್ಲಿಂಗ್ ಹೋಗಿ ಅಂತ ನಾನು ಸಜೆಷನ್ ಕೊಡ್ತೀನಿ ನಿಮಗೆ. ಇವಾಗ ಯಾವ್ಯಾವ ಕೋರ್ಸ್ಗೆ ಎಷ್ಟೆಲ್ಲ ಫೀಸ್ ಇರುತ್ತೆ ಅಂತ ನೋಡೋಣ. ನಾನು ಫಾರ್ಮಸಿ ಮಾಡಿರೋದ್ರಿಂದ ನಾನು ಫಾರ್ಮಸಿ ಬಗ್ಗೆನೂ ತೋರಿಸ್ತೀನಿ. ಹಾಗೆ ಬೇರೆ ಫೀಲ್ಡ್ ಅಂತಹ ಇಂಜಿನಿಯರಿಂಗ್ ಆ್ಯಂಡ್ ಸೈನ್ಸ್ ಫಾರ್ಮಾ ಈ ರೀತಿ ಆ ಫೀಸ್ ಸ್ಟ್ರಕ್ಚರ್ ಕೂಡ ಹಾಕಿರ್ತೀನಿ. ಅದನ್ನು ಸಹ ನೀವು ನೋಡ್ಬೋದು. ಬನ್ನಿ ನೋಡೋಣ ಹೇಗಿರುತ್ತೆ ಫೀಸ್ ಸ್ಟ್ರಕ್ಚರ್ ಅಂತ. ನಾನು ಇಲ್ಲಿ ತೋರಿಸ್ತಿರುವಂಥದ್ದು 2023 ಎಜುಕೇಷನ್ ಮಿನಿಸ್ಟರ್ ಹೇಳಿದ್ದಾರೆ ಈ ಇಯರ್ 10% ಎಕ್ಸ್ಟ್ರಾ ಇರುತ್ತೆ ಅಂತ. ಸೊ ಇಲ್ಲಿರೋ ಫೀಸ್ಗೆಲ್ಲ ನೀವು 10% ಎಕ್ಸ್ಟ್ರಾ ಆ್ಯಡ್ ಮಾಡಿ ಅಷ್ಟಿರುತ್ತೆ ಅಷ್ಟೇ ಈ ಇಯರ್. ಬನ್ನಿ ನೋಡೋಣ. ಇಲ್ಲೂ ಸಹ ಕ್ಯಾಟಗರಿ ವೈಸ್ ಇದೆ. ನಾವು ಕಾಮನ್ ಆಗಿ ನೋಡ್ಬೋದು, ಎಲ್ಲೇ ಹೋದರೂ ನಮಗೆ SC ST ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಹಾಗೆ ಅಮೌಂಟ್ ಪ್ರೈಸ್ ಕಡಿಮೆ ಇರುತ್ತೆ. ಅದು ಹಿಂದಿನಿಂದ ಆಗಿಬಿಟ್ಟಿದೆ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವ್ರು ಮಾಡಿರೋ ಹಾಗೆ. ಇನ್ನು ನಮ್ಮ ಫ್ಯೂಚರ್ನಲ್ಲೂ ಸಹ ಇದು ಚೇಂಜ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಸೊ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡಬೇಕು. GM 2A 2B 3A 3B ಇನ್ಕ್ಲೂಡಿಂಗ್ SC ST ಅಂತ ಇದೆ. ಅವ್ರದ್ದು ಆ್ಯನ್ಯುವಲ್ ಇನ್ಕಮ್ 10 lakh ಮೇಲ್ ಇದ್ದರೆ ಅವ್ರಿಗೆ ಈ ಕಾಲಮ್ನಲ್ಲಿರುವಂತಹ ಪ್ರೈಸ್ ಅಪ್ಲೈ ಆಗುತ್ತೆ. ಆ್ಯಂಡ್ ದೆನ್ ಸೆಕೆಂಡ್ ಒನ್ ಇನ್ಕ್ಲೂಡಿಂಗ್ ಕ್ಯಾಟಗರಿ 1 ಆ್ಯನ್ಯುವಲ್ ಇನ್ಕಮ್ ಅವರಿಗೆ 2.5 lakh ಮೇಲ್ ಇದ್ದರೆ ಅವ್ರಿಗೂ ಸಹ ಈ ಕ್ಯಾಟಗರಿ ಈ ಲೈನ್ ಅವ್ರಿಗೆ ಅಪ್ಲೈ ಆಗುತ್ತೆ. ನಮಗೆ ಇನ್ನು ಸೆಕೆಂಡ್ ಲೈನ್ ಬೇಡ, ಇನ್ನು ಥರ್ಡ್ ಲೈನ್ ಬರೋಣ. ಇಲ್ಲೂ ಸಹ SC ST ಅಂತ ಇದೆ. ಅಲ್ಲಿ ನೋಡಿ ಆ್ಯನ್ಯುವಲ್ ಇನ್ಕಮ್ ಇನ್ನರ್ 2.5 lakh ಅಂತ ಇದೆ. SC ST ಅವರು 2.5 lakh ಒಳಗಡೆ ಇದ್ದರೆ ಅವರಿಗೆ ಆ ಕಾಲಮ್ನಲ್ಲಿರುವ ಅಮೌಂಟ್ ಅಪ್ಲೈ ಆಗುತ್ತೆ. ಆ್ಯಂಡ್ ಆ್ಯನ್ಯುವಲ್ ಇನ್ಕಮ್ 10 lakh ಅಂತ ಇದೆಯಲ್ಲ, ಅದು 10 lakh ಒಳಗಡೆ ಇರಬೇಕು ಅಂಥವರಿಗೆ ಈ ಕಾಲಮ್. ಫಸ್ಟ್ ಕಾಲಮ್ ಬಂದು 10 lakh ಮೇಲ್ಗಡೆ ಇರೋರಿಗೆ, ಇದು 10 lakh ಕೆಳಗಡೆ ಇರುವಂಥವರಿಗೆ. ಆ್ಯಂಡ್ ಲಾಸ್ಟ್ ಕ್ಯಾಟಗರಿ 1 ಆ್ಯನ್ಯುವಲ್ ಇನ್ಕಮ್ 2.5 lakh ಇನ್ನರ್, ಅದು ಇನ್ನೂ ಇನ್ನರ್ ಇರುತ್ತಲ್ಲ ಅಂಥವರಿಗೆ. ಬನ್ನಿ ನೋಡಿದ್ರಲ್ಲ ನೀವಿಲ್ಲಿ ಇಂಜಿನಿಯರಿಂಗ್, B ಫಾರ್ಮಾ, ಫಾರ್ಮಾ D, ಫಾರ್ಮ್ ಸೈನ್ಸ್ ಕೋರ್ಸಸ್ ಆ್ಯಂಡ್ BVSC ಕೋರ್ಸ್ ಈ ಥರ ಎಲ್ಲ ಇದೆ. ನಾವು ಮೇಯ್ನ್ ಆಗಿ ಫಾರ್ಮಸಿ ಕೋರ್ಸಲ್ಲಿ ನೋಡೋಣ ಎಷ್ಟಿದೆ ಫೀಸ್ ಸ್ಟ್ರಕ್ಚರ್ ಅಂತ. B ಫಾರ್ಮಾ ಆ್ಯಂಡ್ ಫಾರ್ಮ್ Dಗೆ ನೋಡಿ. ಫಾರ್ಮಸಿ ಕೋರ್ಸ್ ಆದಂತಹ B ಫಾರ್ಮ್ ಕೋರ್ಸ್ಗೆ ಇಲ್ಲಿ 2 ಟೈಪ್ಸ್ ಇದೆ ಕಾಲೇಜ್ದು. ಗೌರ್ಮೆಂಟ್ ಕಾಲೇಜ್, ಅನ್ಹೈಡೆಡ್ ಕಾಲೇಜ್ ಮೀನ್ಸ್ ಪ್ರೈವೇಟ್ ಕಾಲೇಜ್. ಗೌರ್ಮೆಂಟ್ ಕಾಲೇಜಲ್ಲಿ ನಮಗೆ 14,500, SC ST ಅವ್ರಿಗೆ 750 ರೂಪಾಯಿ ಅಷ್ಟೇ. ಆ್ಯಂಡ್ ಲಾಸ್ಟ್ ಒನ್ನು ನಾವು ನೋಡಿದ್ವಲ್ಲ ಕ್ಯಾಟಗರಿ 2.5 lakh ಇನ್ನರ್ ಇರೋರಿಗೆ ಜಸ್ಟ್ 6,500 ಅಷ್ಟೇ. ಇದೇ ಪ್ರೈವೇಟ್ ಕಾಲೇಜ್ ಆದರೆ ನೋಡಿ ಕ್ಯಾಟಗರಿ 1 10 lakh ಮೇಲಿರೋರಿಗೆ 2.5 lakh ಮೇಲಿರೋರಿಗೆ 26,500 ಕಟ್ಟಬೇಕಾಗುತ್ತೆ. ಇದು ಪ್ರತಿ ವರ್ಷ ಕಟ್ಟಬೇಕಾಗಿರುವಂತಹ ಅಮೌಂಟು. SC ST ಅವ್ರದ್ದು ಸೇಮ್ 750. ಆ್ಯಂಡ್ ಲಾಸ್ಟ್ ಕ್ಯಾಟಗರಿ 2.5 lakh ಇನ್ನರ್ ಇರೋರಿಗೆ 18,500 ಅಷ್ಟೇ. ಆ್ಯಂಡ್ ಫಾರ್ಮ್ D ನೋಡೋದಾದರೆ ನೀವು, ಅದು ಪ್ರೈವೇಟ್ ಕಾಲೇಜ್ ಇದೆ, ಗೌರ್ಮೆಂಟ್ ಕಾಲೇಜ್ ಎಲ್ಲೂ ಸಹ ಇಲ್ಲ. ಸೊ ಪ್ರೈವೇಟ್ ಕಾಲೇಜು ಜಸ್ಟ್ ನೀವು 67,500 ಅಷ್ಟೇ ಕಟ್ಟಬೇಕಾಗಿರುವಂಥದ್ದು ಪ್ರತಿ ವರ್ಷಕ್ಕೆ. ಏನಾದರೂ ನಿಮಗೆ ಸೀಟ್ ಅಲಾಟ್ ಆಗ್ತು ಅಂತ ಅಂದರೆ. SC ST ಅವರು 750 ರೂಪಾಯಿ ಅಷ್ಟೇ. ನೋಡಿ ಅವ್ರಿಗೆ ಎಷ್ಟು ಅಮೌಂಟ್ ಕಡಿಮೆ ಇದೆ ಅಂತ. ಆ್ಯಂಡ್ ಲಾಸ್ಟ್ ಕ್ಯಾಟಗರಿ 2.5 lakh ಇನ್ನರ್ ಇರೋರು ಅಷ್ಟೇ 67,500 ಕಟ್ಟಬೇಕಾಗುತ್ತೆ. ಇದು ಪ್ರತಿ ವರ್ಷ ನಾನು ಹೇಳಿದಾಗೆ ಕಟ್ಟುವಂತಹ ಅಮೌಂಟ್. ನೀವೇನಾದರೂ ಪ್ರೈವೇಟ್ ಕಾಲೇಜ್ನಲ್ಲೇ ಇಷ್ಟು ನೀವು CET ರ್ಯಾಂಕ್ ಇದ್ದು ಇಲ್ಲ ಅಂತಂದರೆ ನೀವು 1,00,000ಕ್ಕಿಂತ ಹೆಚ್ಚು ಅಮೌಂಟ್ ಕಟ್ಟಬೇಕಾಗುತ್ತೆ ಫಾರ್ಮ್ Dಗೆ. ಆ್ಯಂಡ್ B ಫಾರ್ಮ್ಗೂ ಸಹ ನೀವು 1,00,000ಕ್ಕಿಂತ ಹೆಚ್ಚು ಅಮೌಂಟ್ನ ಕಟ್ಟಬೇಕಾಗುತ್ತೆ.
ಇದಿಷ್ಟು ಫೀಸ್ ಸ್ಟ್ರಕ್ಚರ್ ಬಂದು ಕೌನ್ಸ್ಲಿಂಗಲ್ಲಿ ನೀವು ಅಟೆಂಡ್ ಆಗಿ ನಿಮ್ಗೇನಾದರೂ ಸಕ್ಸಸ್ ಆಗಿದೆ ಅಂತಂದರೆ ಇಷ್ಟು ಅಮೌಂಟ್ನ ನೀವು ಅವ್ರು ಕೊಡೋದು ಇಷ್ಟೇ 1 ಡೇ ಆರ್ 2 ಡೇ ಅಷ್ಟೇ ಕೊಡೋದು. ಅಷ್ಟರಲ್ಲೇ ನೀವು ಇಷ್ಟು ಅಮೌಂಟ್ನ ಪೇ ಮಾಡಬೇಕು, ಇಲ್ಲ ಅಂತಂದರೆ ನಿಮ್ಗದು ಮಿಸ್ ಆಗುತ್ತೆ. ಸೊ ಯಾರೂ ಸಹ ಆ ಥರ ಮಾಡ್ಕೋಬೇಡಿ. ಫಸ್ಟೇ ಫೀಸ್ ಸ್ಟ್ರಕ್ಚರ್ ತಿಳ್ಕೊಂಡು ಅದ್ರ ಬಗ್ಗೆ ಡೀಟೇಲ್ಸ್ ತೊಗೊಂಡು ಕೌನ್ಸ್ಲಿಂಗ್ ಹೋಗಿ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದ್ರ ಬಗ್ಗೆ ಆಗಿತ್ತು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸುತ್ತೆ. ಸೊ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಎವ್ರಿವನ್.